ಪಾರ್ಶ್ವನಾಥ ಭಗವಾನರ ನಿರ್ವಾಣ ಕಲ್ಯಾಣ ದಿವಸ ದೀಕ್ಷಾ ತಗೊಂಡ್ರು, ನಿಯಮ ಸಲಹೆಗಳನ್ನ ತಗೊಂಡ್ರು. ಮತ್ತ ಪುಣ್ಯ ಉದಯಿತರ ಪಾರ್ಶ್ವನಾಥ ಭಗವಾನ್ ನಾವು ಕ್ಷಯಕಲಬ್ಬಿ ಅವ್ರದ ಈ ಭದ್ರಗಿರಿ ಬಂದ್ ಬರೋಬ್ಬರಿ ರವಿವಾರ ಬಂದಿದ್ರು. ಇವತ್ತು ಸೋಮವಾರ, ರವಿವಾರ ಕೆಟ್ಟ ದಿವಸ ಆಯ್ತು. ಇವತ್ತು 9ನೇ ದಿವಸ ದೇಹ ತ್ಯಾಗ ಮಾಡಿ ವಿದೇಹಿ ಆಗಿಬಿಟ್ರು. ಎಂತ ಪುಣ್ಯ, ಹಿಂಗೆಲ್ಲಾರು ಸಾವು ಬರೋದಿಲ್ರಿ, ಬಹಳ ಪುಣ್ಯ ಬೇಕು. ಆಚಾರ್ಯ ವಿದ್ಯಾನಂದರು ಕೊಲ್ಲಾಪುರದಾಗ ಪ್ರವಚನ ಮಾಡಿ ಮಂದಿರ ಕಡೆ ಹೊಂಟಿರಂತೆ. ಮೇನ್ ರೋಡ್ ಮ್ಯಾಗ ಒಬ್ಬಕಿ ಹೆಣ್ಮಗಳ ಮುನ್ಸಿಪಾಲಿಟಿ ಹೆಣ್ಮಗಳ ಅಡ್ಡ ಬಿದ್ದದ. ಇವ್ರು ನಿಂತ್ರಂತೆ ಆಚಾರ್ಯ ವಿದ್ಯಾನಂದರು. ನಾನು ತುಳಿದು ಹೋಗ್ರಿ ಅನ್ನಕೈತಂತೆ. ನಂದೆಲ್ಲ ಕರ್ಮ ಕಳೀಲಿ, ಬಹಳ ಪಾಪಿ ಅದೇನ್ರಿ, ನನ್ನ ಪಾಪ ಕಳೀಲಿ, ತುಳಿದು ಹೋಗ್ರಿ ಅಂತಂದ್ರು. ಜಗದಾಗಿನ ಜನರು ಉದ್ಧಾರ ಮಾಡಕ್ ಬಂದ ನಿನ್ನ ತುಳಿದು ನಾಯಿ ಕರ್ಮ ಕಟ್ಕೊಲ್ಲ ಅಂದ್ರು. ಜೈನ್ ಧರ್ಮದಾಗ ಎಂಥದ್ದಾಗಿದ್ದೆ ನೋಡ್ರಿ, ನಾವು ತುಳಿಯಾಕ ಬಂದಿಲ್ಲ, ಜೀವನ ಉದ್ಧಾರ ಮಾಡಕ್ ಬಂದಿವಿ. ಹೇಳಮ್ಮ ಆಶೀರ್ವಾದ, ಏನು ಆಶೀರ್ವಾದ ಬೇಕು? ಅವಾಗ ಕೈ ಜೋಡಿಸ್ರಂತ, ಹೇ ದೇವಾ, ಹೇ ಭಗವಂತ, ನಂಗೊಂದು ಚಲೋ ಅಂತ ಆಶೀರ್ವಾದ ಕೊಡು ಅಂತ. ಬಾಜುಕಿದ್ದವ್ರು ನಗಾಕೈತಿರಂತೆ. ಆಶೀರ್ವಾದ ಚಲೋ ಕೆಟ್ಟ ಇರ್ತಾವನಂತೆ, ಧ್ಯಾನ ರುಚಿ ಏನು ಕೇಳ್ತೈತಿ ಅಂತ. ಅವಾಗ ವಿದ್ಯಾನಂದರ ಅಂದ್ರೆ, ನಿನಗೆ ಏನು ಆಶೀರ್ವಾದ ಬೇಕು, ಏನು ಮಾಡ್ತೀನಿ? ಹಿಂಗೆ ನಮ್ಮ ಮುನ್ಸಿಪಾಲಿಟಿ ಹೆಣ್ಮಗಳಿಗೆ ಕೆಲಸ ಮಾಡ್ತೀನಿ, ಕಸ ಹೊಡ್ತೀನಿ, ಗಟ್ಟರೆಲ್ಲ ಸ್ವಚ್ಛ ಮಾಡ್ತೀನಿ, ಹಿಂಗ ಅಂತ. ಪಗಾರ ಹೆಚ್ಚಾಗ್ಬೇಕು ನಂಗಿಲ್ರಿ, ಮೊನ್ನೆ ನಾನು ಕುಡಿತಾನ ನಂಗಿಲ್ರಿ, ಮತ್ತೆ ಏನು ತ್ರಾಸ ಐತೆ ಹಿಂಗೆ ಹೇಳು. ಅವಾಗ ಕೆಲ ಹೆಣ್ಮಗಳು, ಏನಿಲ್ಲಪ್ಪ ದೇವ್ರ, ನಾ ಸಾಯಾಗ ಭಗವಂತನ ಹೆಸರು ಹೇಳ್ಕೊಂಡು ಸಾಯುವಂತ ಸಾವು ಮಾಡ್ಕೋಡು ಅಂತ ಸಾವು ನಾನು ಬರಲಿ ಅಂತ ಕೇಳ್ಕೊಂಡು. ಆಚಾರ್ಯ ವಿದ್ಯಾನಂದರು ಕರ್ಮ ಕ್ಷೇಮಿಸ್ತು ಅಂತ ಆಶೀರ್ವಾದ ಪಟ್ಟ ಮುಂದೆ ಸಾಗಿರತ್ತ. ಅವತ್ತಿನ ಪ್ರವಚನದಾಗ ಹೆಣ್ಮಗಳು ಬರ್ತವೆ ಹೇಳಿದ್ರು. ಒಬ್ಬ ಮುನ್ಸಿಪಾಲಿಟಿ ಹೆಣ್ಮಗಳ, ಕಸ ಹೋಗುವ ಹೆಣ್ಮಗಳ ಸಾಯಿ ಟೈಮ್ದಾಗ ಭಗವಂತನ ಹೆಸರು ಹೇಳ್ಕೊಂಡು ಸಾಯುವಂತ ಸಾವು ಬರಲಂತಂದವರು ಎಷ್ಟು ಜನ ಅದಾರ ಭೂಮಿ ತಿರುಗಾಗ ಸಾಯಾಗ ಭಗವಂತನ ಹೆಸರು ಹೇಳ್ಕೋತ ನಮೋ ಕರ್ಮಂತ್ರ ಕೇಳ್ಕೋತ ಕಿವ್ಯಾಗ ಬಾಯಾಗ ಹೋಗ್ತೊಟ್ಟ ಕಮಂಡಗೆ ನೀರ ತಗೊಂಡ ಈ ಶರೀರ ನಶ್ವರತಿ, ಆತ್ಮ ಈಶ್ವರನು ಶರೀರದೊಳಗ ಹೆಂಗ ಹಾಲಿನೊಳಗೆ ತುಪ್ಪತಿ, ಎಳ್ಳಿನೊಳಗೆ ಎಣ್ಣೆ ಐತಿ, ಹೂವಿನಲ್ಲಿ ಸುಗಂಧತಿ, ಸಕ್ರಿಯೊಳಗೆ ಸಿಹಿ ಐತಿ, ಕಟ್ಟಿಗೆಯಲ್ಲಿ ಅಗ್ನಿ ಐತಿ, ಕಲ್ಲಿನೊಳಗೆ ಬಂಗಾರ ಐತಿ. ಹಂಗ ಈ ದೇಹದೊಳಗೆ ಆತ್ಮ ಅದನು, ಅದ ಆತ್ಮ ಪುರುಷಾರ್ಥ ಮಾಡ ಪರಮಾತ್ಮ ಆತನು. ಈ ವೇದ ಜ್ಞಾನ ತಿಳ್ಕೊಂಡು ಎಲ್ಲಾ ಭೋಗ ಭಾಗ್ಯ ಪರಿಗ್ರಹ ಎಲ್ಲ ತ್ಯಾಗ ಮಾಡಿ ಕೊನೆಗೆ ಮನೆ ಬಿಟ್ಟು ಕ್ಷೇತ್ರದಾಗ ಹೋಗಿ ಚತುರ್ವೇದ ಸಂಘದೊಳಗ ಆಚಾರ್ಯ ಪರಮೇಶ್ವರಿ ಸಾನ್ನಿಧ್ಯದೊಳಗ ಈ ಎಲ್ಲಾ ಪರಿಗ್ರಹ ತ್ಯಾಗ ಮಾಡಿ ದೀಕ್ಷಾ ತಗೊಂಡು ಸಮಾಧಿ ಪೂರ್ವಕ ಮರಣ ಮಾಡ್ಕೊಳ್ಳೋ ಭಾಗ್ಯ ಅತ್ಯಲ್ಪ ಜೀವಿಗಳಿಗೆ ಸಿಗ್ತದೆ. ಯಾ ಸ್ಥಾನದಾಗ ಕೂತೀರಿ, 2 ಊರು 3 ಊರಿಗೆ ಕಾಣ್ತಾವ ಮುಖ್ಯ. ಒಂದು ಶಂಜೋಳಿ, ಒಂದು ಕೂರ್ಚಿ, ಇನ್ನೊಂದು ಬಾಗೇವಾಡಿ. ಬಾಗೇವಾಡಿನ ಬಾಳ್ಪೀಠ ಯಾರ ಶ್ರೀದೇವಿ ಅಜ್ಜಿದು. ಬಾಗೇವಾಡಿ ಇದೊಂದೈತು ಗುಬ್ಬಿ. ಯಾವ ಹೋದಾಗ ಮಾಡಿದ ಪುಣ್ಯ ಫಲ ಅಂತ ಮೈತ್ರಿನಂದ್ರೆ ಅವರಾಗ ಇರ್ಬೇಕಂತ ಬಯಸುತ್ತೆ. ಯಾಕಂದ್ರೆ ಯಾವ್ದ ಪೂಜಾ ಕಾರ್ಯ ಏನೇ ಸಾಧು ಸಂಘ ಸೇವಾ ಕ್ಷೇತ್ರ ಯಾತ್ರಾಗ ಹೋಗುದು ಸಲ್ಲೇಖನ ಹೋಗುದಂದ್ರ ಇಬ್ರು ಕೂಡ ಎದ್ರ ಎಷ್ಟೋ ಚಿಕ್ಕದು ಸಮಾಧಿ ಮರಣ ಮಾಡ್ಸಾರ ಅಂತ ಅದ್ರ ಫಲ ಅವ್ರಿಗೆ ಫಲ ಪಡ್ತು, ಅವ್ರು ಚಿಕ್ಕ ಸಮಾಧಿ ಮರಣ ಆಯ್ತು ಅಂತ. ಅಕ್ಕಲಂಕರ ಹೆಸರು ಕೇಳಿದ್ರು ಕುಡ್ಚಾವ್ ಗೃಹಸ್ಥ ಅವಸ್ಥಾಗ ಅವ್ರ ಜನ್ಮಸ್ಥಳ ಕುಡ್ಚಿ. ಅವ್ರ ಸಮಾಧಿನಲ್ಲಿ ಹರಿಗಳಾಗೈತಿ. ಜಲಮಂದಿರ ಅಕ್ಕಲಂಕ ಗುಂಪಾ ಇವತ್ತು ಪ್ರಸಿದ್ಧ ಐತಿ. ಅಕ್ಕಲಂಕ ಗುಂಪಾ ಅಂತ ಕೈತಾರ. ಅಕ್ಕಲಂಕ ಮಹಾರಾಜ ನಾನು ಹೇಳ್ತಾರೆ, ಇಲ್ಲಿ ಯಾರೋ ನಿಮ್ಮ ಶಬ್ದಗಳಿಗೆ ಅವ್ರು ಕಾಯಂ ಅಂತಿರ್ತಾನೆ, ಅವ್ರು ಮಾಡಿದ್ರು ನೀವು ಬಂದ್ರಿ ಅಂತ. ಅಕ್ಕಲಂಕ ಮಹಾರಾಜ ಭಾರತ ಅವ್ರ ಜಾಗರಣ ಭೂಮಿ ಜನ್ಮ ತಗೊಳ್ಳಿ ಅಂತಂದ್ರೆ 72 ಸಮಾಜ ಹೋದ, ನಾ 79 ಹುಟ್ಟಿ ಈ ಶರೀರ. ಅಕ್ಕಲಂಕ ಮಹಾರಾಜ ಹೇಳ್ತಿರು, ಇಲ್ಲಿ ಬಹಳ ಪವಿತ್ರ ಭೂಮಿ ಐತಿ, ಹಿಂದಿನ ಒಂದು ಸ್ವಲ್ಪ ಸಂತ ಬರ್ತಾರೋ ಅಲ್ಲಿಗೆ ಜಗತ್ತಿಗೆ ಪರಿಚಯ ಆಗಿದ್ದ ಕ್ಷೇತ್ರ ಆಗಿದೆ ಅಂತ ಅವ್ರು ಹೇಳ್ತಿದ್ದ. ಆವತ್ತಿನ ಟೈಮ್ಗ ಐನಾಪುರದಿಂದ ಬರಾಗ ಶಿಪ್ಪಿಯಾಗ ಲಂಗುಟಿ ಹೊಲೆಯಾಗ ಹೇಳಿರತ್ತವ್ರು ಯಾರ ಅಕ್ಕಲಂಕ ಮಹಾರಾಜರು. ವಿಹಾರ ಮಾಡೋ ಪ್ರಸಂಗಕ್ಕೆ ಸ್ವಲ್ಪ ಶ್ವಾಸ ಬಿಡ್ಗಾಸಿದ್ರು. ಅದ್ರಾಗ ತಗೊಂಡ್ ಬರೋ ಒಂದ ತಯಾರೈತಿ, ಒಂದು ಅರ್ಧ ಆಗೈತಿ ಅಂತ ಲಂಗುಟಿ ತಗೊಂಬಂದಿರ್ತ. ಇದ್ರದ್ದು ಮೂದತಿ ಬಾಂಗ್ ಅಂತ ಹೇಳಿ ಬಂದ್ ಮರುದಿವಸನ ಅವರು ಒಂದು ಕಾಲ ಒಳಗ ಒಂದು ಕಾಲ ಹೊರಗ ರೂಪವಾಗಿದ್ದಾಗ ಅಕ್ಕಲಂಕ ಮಹಾರಾಜ ಸಮಾಧಿ ಆಯಿತು. ಮಹಾನ್ ತಪಸ್ವಿ ಶಾಂತ ಮೂರ್ತಿ. ನಾಲ್ಕು ಕಾಯಮತ್ತನ ಆಚಾರ್ಯ ಶಾಂತಿ ಸಾಗರ್ ನೋಡಿಲ್ಲ, ಕರೆ ಮಾಬಲ್ ಗುರುಗಳ ಆಚಾರ್ಯ ಶಾಂತಿ ಸಾಗರ್ ದರ್ಶನ ಮಾಡಿ. ಶಾಂತಿ ಸಾಗರ್ ಹೆಂಗಿದ್ರಂದ್ರ ಮಾಬಲ್ ಮಹಾರಾಜ ನೋಡ್ರ ಅವ್ರ ಶಾಂತಿ ಸಾಗರ್ ದರ್ಶನ ಆಗ್ತಿತ್ತು.
ನಿರಾಭಾರಿ ಸಂತ ಆಚಾರ್ಯ ವಿದ್ಯಾಸಾಗರರು ಅವರನ್ನ ಮನೋಹೃದಯದ ಗುರುಗಳಂತ ಸ್ವೀಕಾರ ಮಾಡಿದ್ರು. ಪ್ರಸಂಗ ಇತ್ತು, ಮಹಾಬಲ ಗುರುಗಳು ಆದೇಶ ಮಾಡಿರಂದ್ರ ಆಚಾರ್ಯ ವಿದ್ಯಾಸಾಗರ್ ದಕ್ಷಿಣಕ್ಕೆ ಬರ್ತಿದ್ರು. ಅಷ್ಟೊಂದ ನೈತಿಕ ಸಂಬಂಧ ಇತ್ತು. ಹೌದಾ? ಆದ್ರೆ ಏನ್ ಮಾಡೋದು, ನಮ್ ಭಾಗಿಲ್ಲ, ನಮ್ಮ ಪುಣ್ಯದಾಗ ಅಷ್ಟು ಪುಣ್ಯ ಇಲ್ಲ ಅಂತ ಪರಪೂಜ್ಯ ಮಹಾಬಲ ಗುರುಗಳು ಕೋಟ್ಲಿ ಜನ ಬೆಂದ ಹತ್ತಿರು. ನಮ್ಮ ಊರಾಗ ಸಮಾಧಿ ಆಗ್ಬೇಕು ಸಲ್ಲೇಖನ, ಬಾಗೇವಾಡಿಯಾಗ ಬೆಂದ ಹತ್ತಿರು. ನಮ್ಮ ಊರಾಗ ನಿಮ್ ಸಲ್ಲೇಖನ ಆಗ ಸಮಾಧಿ ಮಾಡ್ತೀವಿ, ನಾವು ಸೇವಾ ಮಾಡ್ತೀವಿ ಅಂತೀವಿ. ಅರೆ ಬಾಗೇವಾಡಿನ ಬಿಟ್ರು, ಕೋಟ್ಲಿನ ಬಿಟ್ರು, ಕೇರಳದಾಗ ಬಂದವ್ರು ಸಲ್ಲೇಖನ ತಗೊಂಡ್ರು. ಈ ಸ್ಥಾನದಾಗ ಒಬ್ಬರಲ್ಲ ಇಬ್ಬರಲ್ಲ 772 ಮಂದಿ ತಪಸ್ಸೆ ಮಾಡ್ಯಾರ. ಆ ಪರಿಣಾಮಗಳಿದ್ದಾವ. ಅದರಿಂದ ನನ್ನ ಕಲ್ಯಾಣ ಆಕತಿ, ಸಮಾಜ ಕಲ್ಯಾಣ ಆಕತಿ ಅಂತ ಭಾವನಾ ಮಾಡ್ರು. ಅನಂತ ಇವತ್ತ ಮಹಾಬಲ ಗುರುಗಳ ನಿಮಿತ್ತ ಆಯುರ್ವೇದ ಹಾಸ್ಪಿಟಲ್ ತಯಾರಾಗಿ ಇವತ್ತು ಅವ್ರ ಅಸ್ತಿತ್ವ ಪ್ರಮಾಣ ಓದೈತಿ. ಅವ್ರು ಬಂದಾಗ ಯಾವ ಸಲೇಖನ ತಗೊಂಡ್ರು 1996 ಒಳಗ ಮಹಾಬಲ ಗುರುಗಳು ಸಲೇಖನ ತಗೊಂಡ್ರು. ಆ ಟೈಮ್ ನಾನು ಕುಮಾರ್ ಕಿಶೋರ್ ಕಾಲದಾಗಿದ್ನಿ. ಅವ್ರ ದರ್ಶನ ಕೊಡ್ತಿದ್ನಿ, ಅವ್ರ ಪ್ರೋಚನೆ ಕೇಳ್ತಿದ್ನಿ. ಅವ್ರ ದರ್ಶನದ ಪ್ರಭಾವ ನಾನು ಹೃದಯದಾಗ ಅವ್ರ ವೈರಾಗ್ಯ ದೂರ ಆಗಿದ್ರು. ಅವ್ರಿಗೆ ಉಪದೇಶದಿಂದ ಜೈನೇತರ ಕುಲದಾಗ ಹುಟ್ಟಿರ್ತಕ್ಕಂಥ ಒಬ್ಬ ಪವನ್ ಕುಮಾರ ದಿಗಂಬರ ಜೈನಾಚಾರ್ಯ ಆಗುವಂತ ಭಾಗ್ಯ ತಗೊಂಡ. ಇದು ಮಹಾಬಲ ಗುರುಗಳ ಕೃಪಾ ಆಶೀರ್ವಾದ. ಅಂತ ಮಹಾಬಲ ಗುರುಗಳು ಸೇವಾ ಮಾಡಿದವ್ರು. ದೇಶ ಭೂಷಣ್ ಸೇವಾ ಮಾಡಿ, ವಿದ್ಯಾನಂದ ಸೇವಾ ಮಾಡಿ, ಆಚಾರ್ಯ ವಿದ್ಯಾಸಾಗರ ದರ್ಶನ ಮಾಡಿ, ಆಚಾರ್ಯ ಶಾಂತಿ ಸಾಗರ್ ದರ್ಶನ ಸೇವಾ ಲಾಭ ತಗೊಂಡ್ರು. ಅವರು ಸಲ್ಲೇಖನ ಸಮಯದಾಗ ಕುಂತಲಗಿರಿಯೊಳಗೆ ದರ್ಶನಕ್ಕೆ ಹೋಗಿದ್ರು. ಅವ್ರ ಕೈಲೇನ ಆಚಾರ್ಯ ಶಾಂತಿ ಸಾಗರ್ ಕೈನ ಅವ್ರು ಸಲ್ಲೇಖನ ತಗೊಂಡಂತ ಸಮಯದಾಗ ಆ ಚಾತುರ್ಮಾಸ 1955 ಒಳಗೆ 1951ರಾಗ 5 ವರ್ಷದ ಬ್ರಹ್ಮಚರ್ಯ ತಗೊಂಡ್ರು. 1955 ಒಳಗ ಆ ಜೀವನ ಬ್ರಹ್ಮಚರ್ಯ ವ್ರತ ಆಚಾರ್ಯ ಶಾಂತಿ ಸಾಗರದಿಂದ ಶ್ರೀದೇವಿ ಒಬ್ಬ ಸಾಮಾನ್ಯ ಕುಮಾರಿಕಾ ತಗೊಂಡು ಅದನ್ನ ನಿರ್ದೋಷ ಪಾಲನೆ ಮಾಡಿ ಕೊನೆ ಹಂತ ಬಂದಾಗ ಇನ್ನು ಹಂಗ ಹೋಗುದು ಬೇಡ, ನಾ ಪಿಂಚಿ ತಗೊಂಡ ಸಲ್ಲೇಖನ ಪುರ ಸಮಾಧಿ ಮಾಡ್ಬೇಕಂತ ಭಾವನಾ ಮಾಡಿದ್ರು. ಭಾವನಾ ತಟ್ಟಾಗ ಅದ್ರ ಫಲ ಅವ್ರಿಗೆ ಪ್ರಾಪ್ತ ಆಯ್ತು. ಹೇಳಿದಾಗ ಭಾವನಾ ಭವನಾಸಿನಿ ಅಂತ ಹೇಳ್ಯಾರ. ಷೋಡಶಕಾಲ ಭವನ ಒಂದಲ್ಲ ಎರಡಲ್ಲ 16 ಭವನಗಳು ಹೇಳ್ಯಾರ. ತೀರ್ಥಂಕರ ಪ್ರಕೃತಿ ಬಂದು ಮಾಡ್ಕೊಳಕ್ ತೀರ್ಥಂಕರ ಅಂತ ತೀರ್ಥಂಕರ ಸಹಿತ ಭಾವನಾ ಮಾಡಿದ್ರು. ಫಲ ತೀರ್ಥಂಕರ ಅಲ್ವೋ ಹಂಗ ನಮ್ಮ ಶ್ರೀದೇವಿ ಅಜ್ಜಿ ಭಾವನಾ ಮಾಡಿದ್ರು. ಅನಂತೆ ಪಾರ್ಶ್ವ ಭೂಷಣಿ ಮಾತಾಡಿಯಾಗಿ ತೀರ್ಥಂಕರರ ಮೋಕ್ಷ ಕಲ್ಯಾಣ ದಿವಸ ಎಂತ ಸತ್ತು ಹೊಡೆದ ಕೆಲಸ ಮಾಡಿ ನೋಡ್ರವ್ರ. ಭಗವಾನ್ ಇವತ್ತು ಮೋಕ್ಷ ಕೊಡ್ಯಾರು, ನಾನು ನನ್ನ ಕಲ್ಯಾಣ ಮಾಡ್ಕೋಬೇಕಂತ ದೀಕ್ಷಾ ತಗೊಳ್ಳಂತ ಪವಿತ್ರ ಕಾರ್ಯ ಮಾಡಿದ್ರು. 1.5 ತಾಸು 2 ತಾಸದಾಗ ಒಂದು ಆಸನದಾಗ ಕೂತಿದ್ರು. ಎಂದಿನ ನೋಡ್ಬೇಕು ನಿನ್ನೆ ಮತ್ತೊಂದು ತಾಸು ಕೂತಿದ್ರು. ಹೇಳಿದೊಳಗ 98 ವಯಸ್ಸ ಇಲ್ಲಿ ಬಂದಾಗಿಂದ ಅವ್ರು ಧಾನ್ಯ ಎಲ್ಲ ತ್ಯಾಗ ಪಕ್ಕದಲ್ಲಿ ಕಿವಿಟ್ ತಗೊಂಡ್ರು. ಎಳ್ನೀರ ನೀರ ಇವತ್ತಿಷ್ಟ. ನಿನ್ನೆ ಒಂದ್ ಸ್ವಲ್ಪ ದಾಳಿಂಬೆ ರಸ ತಗೊಂಡಿದ್ರು. ಖರೆ ಯಾರಿಗೂ ಯಾವುದು ಅರ್ಚನೆ ಮಾಡಲಾರ್ದ ಇವತ್ತು ಶ್ರಾವಣ ಸೋಮವಾರ ಎಷ್ಟೋ ಜನ ಬಯಸ್ತಾರೆ ಚಾತುರ್ಮಾಸ ಇಂತ ಕಾರ್ಯ ಆಗ್ಬೇಕಂತ. ಚಾತುರ್ಮಾಸ ಶ್ರಾವಣ ಸೋಮವಾರ ದ್ವಿತೀಯ ಸೋಮವಾರ ದಿವಸ ಅವ್ರ ದೇಹ ತ್ಯಾಗ ಮಾಡ್ತಕ್ಕಂಥ ಕಾರ್ಯ ಮಾಡ್ಕೊಂಡ್ರಂದ್ರ ಆ ದಿವಸ ಪುಣ್ಯತ್ತು ಅನ್ನೋದ್ರಿಂದ ಸೌಭಾಗ್ಯ ಆತ್ಮ ಪ್ರಾಪ್ತ ಆಯ್ತು. ಅದಾಗ ಅವ್ರ ಆಹಾರ ಮಾಡಿಸಿದ್ವಿ. ಅಲ್ಲೇ ಕೂತಾಗ ಸ್ವಲ್ಪ ಅವ್ರಿಗೆ ಒಳಗೆ ಹೋದ್ರು, ಹೊರಗೆ ಬಂತು, ಸ್ವಲ್ಪ ಕನ್ನ ಮ್ಯಾಲ ಬಂದು ಅಷ್ಟ ಸಾವಯವ ಮಾಡೋದು ಆಸನ ಆಯ್ತು. ಉಪದೇಶ ಕೊಡಾಗಿತ್ತು. ಮಾತಾಜಿ ನೋಡ್ರಿ, ಶರೀರ ನಶ್ವರೇ, ಆತ್ಮ ಈಶ್ವರದ ಜಾಗೃತಿ ಇರ್ಲಿ. ಅಂತಿಮ ಸಮಯ ಈಗ ಜಾಗೃತಿ ಇದ್ರಿ ಗೆದ್ರೆ ಮತ್ತೀಗ ಬೇಸು ಯಾಕ್ರಿ ಮಾಡಿದ್ದೆಲ್ಲ ಒಂದು ಉಪದೇಶ ನೋಡೋದ ಓನ್ ಹಾಕೋರ ಅಷ್ಟೇ, ಮಾತಾಡಕ್ ಬರ್ತಿದ್ದಿಲ್ಲ ಅಂತ ಅವಸ್ಥೆ ಸಹಿತ ಅವ್ರ ಭಾವದಿಂದ ವ್ಯಕ್ತ ಮಾಡಿದ್ರು. ಅಂತಿಮ ಸಮಯದ ಬಾಯಿಗೆ ಅವರ ಆತ್ಮ ಹೊರಟೋಯ್ತು. ಅಂತಿಮ ಸಮಯ ಉತ್ಕೃಷ್ಟ. ನಮ್ಮ ಆಗಮನ ನಾದಿಯಿಂದ ನ್ಯಾಯದಿಂದ ಆತ್ಮ ಹೋಗ್ತಂದ್ರ ನಿಯಮದಿಂದ ಸದ್ಗತಿಗೆ ಹೋಗ್ತೈತೆ ಅಂತ ಆಗಮನದಲ್ಲಿ ಬರ್ತಾರೋ ಅವ್ರು ಸಾಕ್ಷಿ ಕುಂದಿತ್ತು. ಇವತ್ತು ಸುಂದರ 9:30 ಆಗಿರೋ ಸಮಯ ಮುಂಜಾನೆ 9:36 ಈ ದೇಹವನ್ನು ತ್ಯಾಗ ಮಾಡಿ ಅವ್ರು ವಿಧೇಯ ಆಗಿಬಿಟ್ರು. ನಮಗೂ ಸಹಿತ ಮಾರ್ಗದರ್ಶನ ಕೊಟ್ಟು ಹೋದ್ರು. ನಿಮ್ಮ ಆತ್ಮ ಕಲ್ಯಾಣ ಆಗ್ಬೇಕಾದ್ರೆ ಅಂತಿಮ ಸಮಯದಲ್ಲಿ ನಿಮಗೂ ಸಮಾಧಿ ಮಾಡ್ಕೊಳ್ಳಿ ಅಂತಕ್ಕಂಥ ಸಂದೇಶ ನಿಮ್ಗೆ ಹೇಳ್ತಿದ್ದೆ. ಮಾತಾಜಿ ನೋಡ್ರಿ, ಮಾನಸ್ತಾನ ಭಗವಂತ ನಮೋಸ್ತು ಮಾಡ್ರಿ, ಪಿಂಚಿ ಐತಿ ನಮೋಸ್ತು ಮಾಡೋರ, ಶ್ರೀಮಂತರ ಭಗವಾನ್ ಕಿ ಜಯ ಜಯ ಅನ್ನೋರ, ಸ್ವತಃ ಜಯ ಅಂತ ಬಾಯಾಗ ಉಚ್ಚಾರಣೆ ಮಾಡೋದ, ಎಲ್ಲಾ ತಂತ್ರ ಪಿಂಚಿ ಇಡ್ರಿ, ಆಶೀರ್ವಾದ
ಆಶೀರ್ವಾದ ಮಾಡ್ರಿ, ಎಲ್ಲಾರ್ಗೂ ಕಲ್ಯಾಣ ಆಗ್ಲಿ ಅಂತ ಹೇಳ ಹಿಂಗೆ ಕೈ ಎತ್ತಿ ಕೈಯ ಶಕ್ತಿರು ಕೈ ಎತ್ತಿ ಆಶೀರ್ವಾದ ಮಾಡಿ ಅಡ್ಡು ಕೈಲಿ ಎಲ್ಲಾರ್ಗೂ ಕಲ್ಯಾಣ ಆಗ್ಲಿ. ಯಾಕೆ ದರ್ಶನ್ ಭೂಷಣ್ ಮಂದಿ ಮಾತಾಡಿ ಬಾಯಾಗ ಶಬ್ದ ವಿಚಾರ ಬರ್ತಿತ್ತು, ಎಲ್ಲಾರ್ಗೂ ಕಲ್ಯಾಣ ಆಗ್ಲಿ ಅಂತ. ಭೂಷಣ್ ಮಂದಿ ಮಾತಾಡಿ ಬಾಯಾಗನು ಎಲ್ಲಾರ್ಗೂ ಕಲ್ಯಾಣ ಆಗ್ಲಿ ಅಂತ ಭಾವನ ವ್ಯಕ್ತ ಮಾಡಿ ಆಶೀರ್ವಾದ ಮಾಡ್ರು. ನಿಮ್ ಮಂದಿಯಾಗ ಎಷ್ಟು ಮಂದಿ ಆಶೀರ್ವಾದ ಮಾಡೋ ತಾಕತ್ತಿದ್ದವ್ರ ಕೈ ಎತ್ತ ನೋಡು. ನಮ್ಮ ಶಾಸ್ತ್ರ ಹೇಳ ತೀರ್ಥಂಕರ ತಾಯಿಗಿಂತಲೂ ದೊಡ್ಡ ಸ್ಥಾನ ಈ ಪ್ರಪಂಚದ ಸ್ತ್ರೀ ಪರ್ಯಾದ ಯಾವುದೇ ಇದ್ರ ಅದು ಅರಿಕಾ ಮಾತಾಜಿ ಸ್ಥಾನ ಅಂತ, ಸಂಯಮ ಸ್ಥಾನ ಅಂತ ನಮ್ಮ ಆಗಮದ ಹೇಳರು. ಅಂತ ಶ್ರೇಷ್ಠ ಸ್ಥಾನದಲ್ಲಿ ಇದ್ಕೊಂಡ ಅವ್ರು ಸಮಾಧಿ ಮಾಡ್ಕೊಂಡ್ರಿ. ಹಂಸಲೇಖನ ಪೂರ್ವಕ ಗುರು ಪಾದಮೂಲರ ಅಂತ ಮಂಗಲವರಣ ಪ್ರತಿಯೊಂದು ಆತ್ಮ ಬರ್ಲಿ. ಅವ್ರು ಎಷ್ಟು ಬಿಡಿ ಮಾಡಿದ್ರೆ ಅವತ್ತಿನ ಟೈಮ್ದಾಗ BA MA ಮಾಡ್ಯಾರ, ಡಿಗ್ರಿ ಆಫ್ ಈ ಟೈಮ್ದಾಗ ಆಗಿನ ಕಾಲದಾಗ ಮಾಡ್ಯಾರ ಅಂದ್ರ ಎಷ್ಟು ದೊಡ್ಡ ವ್ಯಕ್ತಿತ್ವ ಇರ್ಬೋದು. ಅಂತ ವ್ಯಕ್ತಿತ್ವ ಇದ್ರು ಸಹಿತ ಕಿಂಚಿತ್ ಅವ್ರಿಗೆ ಗರ್ವ ಇಲ್ಲ. 4 ಗತಿ ಇದಾವು, 4 ಕಷಾಯ ಇದಾವು. ನರಗತ್ಯಾಗ ಕ್ರೋಧ ಕಷಾಯ ಹೆಚ್ಚಿರ್ತೈತಿ, ತಿರೇಂಚಿ ಗತ್ಯಾಗ ಮಾಯಾ ಕಷಾಯ ಹೆಚ್ಚಿರ್ತೈತಿ, ದೇವ ಗತ್ಯಾಗ ಲೋಭ ಕಷಾಯ ಹೆಚ್ಚಿರ್ತೈತಿ, ಮನುಷ್ಯ ಗತ್ಯಾಗ ಮಾನ ಕಷಾಯ ಹೆಚ್ಚಿರ್ತೈತಿ. ಆದ್ರೂ ಮಾತಾಜಿ ಎಷ್ಟು ಭವ ಇತ್ತಂದ್ರ ಕಿಂಚಿತ್ ಮಾನ ಕಷಾಯ ಇಲ್ಲ, ಶಾಂತ ಸ್ವಭಾವ. ಬಂದಾಗಿಂದ ನೋಡ್ ನಾವು ಮೊದಲು ನೋಡಿದ್ವಿ ಅವ್ರನ್ನ. ಮೈಸೂರಿ ಪೂಜೆ ಇರ್ಬೋದು, ಹಟ್ಟಿಳಿ ಇರ್ಬೋದು, ಮತ್ತೆ ಎಲ್ಲಿಂದ ಸೇವೆ ಮಾಡ್ಬೋದು, ನಮ್ದಿಂದ ಬರ್ತಾರಲ್ಲ ಏನು ಶಾಂತ ಹೂರಿ. 2ನೇ ಮಾತು ಎಷ್ಟು ಹೇಳ್ತು ಆಯ್ತು ಮಾಡೋದು ಹೂರಿ. ಮತ್ತು ಒಂದು ಅಂದಾಜ ನನ್ನ ಲೆಕ್ಕಲೆ 1 ತಿಂಗಳು ಅಷ್ಟೇ ಅವ್ರು ಬಿಟ್ಟಿರ್ಬೇಕು, ನೀವು ಮಾಡಿರ್ಬೇಕು ವ್ಯವಸ್ಥೆ. ಇದು ಸ್ವತಃ ಅವರು ಅಡಿಗೆ ಮಾಡ್ಕೊತಿದ್ರು, ಇನ್ನೊಬ್ರಿಗೆ ಭಾರ ಆಗಲಿಲ್ಲ. ಸ್ವತಃ ಮಾಡಿ ಸ್ವತಃ ತಿನ್ನೋರ ಇನ್ನೊಬ್ರಿಗೆ ವಜ್ಜೆ ಆಗಿರಲಿಲ್ಲ. ಅಂತ ಒಂದು ಸ್ವಾವಲಂಬಿ ಜೀವನ ಬದುಕಿ ಅಂತಿಮ ಸಮಯದ ಸ್ವಾತ್ಮೋಲೋಕನ ಮಾಡ್ತಾರಂದ್ರ ಇದಕ್ಕಿಂತ ಪರಮ ಸೌಭಾಗ್ಯ ಈ ಮನುಷ್ಯರಿಗೆ ಇನ್ಯಾವ್ದಿರ್ಬೋದು. ತಿರಿಯಂಚಿಗೆದಾಗಿರ್ತಕ್ಕಂಥ ನಾಯಿ ಅಂತ ನಾಯಿ ಸಾಯಾಗ ನಮೋಕಾರ ಮಂತ್ರ ಕೇಳ್ಕೋತ ಸತ್ತ 5ನೇ ಸ್ವರ್ಗ ದೇವ ಆಗೈತೆ ನಮ್ಮ ರತ್ನ ಸಾವಕಾಚಾರ ಆಚಾರ್ಯ ಸಂಬಂಧ ಬಗ್ಗೆ ಹೇಳ್ತಾರು. ತಿರಿಯಂಚಿ ಗತಿಯಾಗಿನ ಹಾವಿನಂತ ಹಾವ ಕಾಶನಾಥ್ ರಾಜ್ಕುಮಾರ್ ನಮೋಕಾರ ಮಂತ್ರ ಹೇಳಂತೆ ಕೇಳ್ಕೋತ ಸತ್ತ. ಸರ್ನೇಂದ್ರ ಪದ್ಮಾವತಿ ಆಗಿ ಜನ್ಮ ತಗೋತಾರ ಅಂತ ಹೇಳ್ತಾರು. ನಮ್ಮ ಆಗಮ ಹೇಳ್ತೈತಿ ಅವೈ ರುಚಿ ಅಂತಕ್ಕಂಥ ಜೀವ ಎತ್ತಿನ ಪರ್ಯಾಯವಾಗಿರ್ತಕ್ಕಂಥ ಜೀವಕ್ಕ ನಮೋಕಾರ ಮಂತ್ರ ಹೇಳಿದಕ್ಕ ಆ ಅವೈ ರುಚಿ ಜೀವ ರಾಮ ಮರ್ಯಾದಾ ಪುರುಷೋತ್ತಮ ರಾಮ ಹುಟ್ಟಿ ಮೋಕ್ಷವಾದ್ರು. ಮತ್ತ ಯಾವ್ದ ಆಕಳು ಎತ್ತಾಗಿ ನಮೋಕಾರ ಮಂತ್ರ ಕೇಳಿತ್ತು ಸುಗ್ರೀವಾಗಿ ಅದು ಜೀವ ಮೋಕ್ಷಕ್ಕೆ ಹೋಗ್ತು. ಅಂತ ಮಹಿಮಾತ್ರಿ ನಮೋಕಾರ ಮಂತ್ರದ ತಿರಿಯಂಚಿ ಗತಿಯಾಗಿನ ಜೀವಗಳ ಸಾಯಿ ಸಮಯದ ನಮೋಕಾರ ಮಂತ್ರ ಕೇಳ್ಕೊಂಡ ಸತ್ತದಕ್ಕ ದೇವಗತಿ ಮಾಡ್ಕೊಂಡವಂದ್ರ ನಮ್ಮ ಮನುಷ್ಯನಿಗೆ ಬಂದ ಸಾಯಿ ಸಮಯದಾಗ ಪಿಚ್ಚಿ ತಗೊಂಡ ವೃತ್ತಿಯಾಗಿ ಸಂಲೇಖನ ಪೂರ್ವಕ ಸಮಾಧಿ ಮರಣ ಮಾಡ್ಕೊಂಡ್ರ ಇದಕ್ಕಿಂತ ಶ್ರೇಷ್ಠ ಕಾರ್ಯ ಭೂಮಿ ಇನ್ನೊಂದಿಲ್ಲ. 108 ಶಿಖಾಜಿ ಮಾಡ್ರು ಅಂತಿಮ ಸಮಯದಲ್ಲಿ ಸಂಲೇಖನ ತಗೋಬೇಕಂದ್ರ ವ್ಯರ್ಥ ಹೋಗ್ತೈತಿ. ಹೆಂಗ ಅಂತ ಕೇಳ 8 ತಿಂಗಳು ತಪ್ಪಲಾರದ ಸಾಲಿ ಭಾಗರಿ ಎಕ್ಸಾಮ್ ಬಂದಾಗ ಮಾಡ್ಕೊಂಡ್ ಬಿಟ್ವಿ. ಜ್ಞಾನಾಥ ಕಥೆಗಳು ನೋಡೋಣ. 8 ತಿಂಗಳು ಒಟ್ಟ ತಪ್ಪಲಿನ ಸಾಲಿ ಭಾಗ ಅಭ್ಯಾಸ ಮಾಡಿ ಎಲ್ಲ ಸಬ್ಜೆಕ್ಟ್ ಕರೆ ಎಕ್ಸಾಮ್ ಬಂದಾಗ ಮಾಡ್ಕೊಂಡ್ ಬಿಟ್ರಿ. ಪರೀಕ್ಷೆ ಬರಲಿಲ್ಲ, ಪಾಸ್ ಆಗೋರು ನಾ ಪಾಸ್ ಆಗೋರು. ಜೀವನ ಇದು ತಕ್ಕ ಹುಟ್ಟಿದ್ರು ಸಾಹಿತ್ಯಕ ಧರ್ಮ ಮಾಡ್ರಿ. ಸಾಯಿ ಟೈಮ್ ಸಂಲೇಖನ ತಗೋಬೇಕಂದ್ರ ಎಲ್ಲಾ ಮಾಡಿದ್ದೀವಿ ಅಂತಕ್ಕಂತೆ ಸಂಲೇಖನ ಪೂರ್ವಕ ಮರಣ ಆದ್ರೆ ನಮ್ಮ ಜೀವನ ಸಾರ್ಥಕ. ನಮ್ಮ ಮಾತಾಜಿ ಪರೀಕ್ಷೆ ಆದಾಗ ಪಾಸ್ ಆದ್ರು. MA MA ಅಲ್ಲ, ಅದಕ್ಕಿಂತ ದೊಡ್ಡ ಡಿಗ್ರಿ ಸಮಾಧಿ ಡಿಗ್ರಿ ಮಾಡ್ರು. ಜೈನ ಧರ್ಮದ ಜನನಕ್ಕ ಮಹೋತ್ಸವ ಒಂದಿಲ್ಲ, ಮರಣಕ್ಕ ಮಹಾ ಮಹೋತ್ಸವ ಒಂದಾರು. ಮರಣಕ್ಕೆ ಸಟ್ಟು ಹೊಡ್ತಕ್ಕಂಥ ಧರ್ಮ, ಸಾವಿಗೆ ಸಟ್ಟು ಹೊಡ್ತಕ್ಕಂಥ ಧರ್ಮ, ಸಾವಿಗೆ ಸವಾಲು ಹಾಕ್ತಕ್ಕಂಥ ಧರ್ಮ, ಯಮರಾಜಿಗ ಟಕ್ಕರ್ ಕೊಡ್ತಕ್ಕಂಥ ಧರ್ಮ ಭೂಮಿ ಕೆಳಗೆ ಯಾವುದೇ ಇದ್ರ ಅದು ಜೈನ ಧರ್ಮದ. ಅಂತ ಧರ್ಮಗಳು ಹುಟ್ಟಿ ಅಂತ ಶ್ರೇಷ್ಠ ಸಾಧನೆಯನ್ನ ಮಾತಾಜಿಯವರು ಮಾಡಿ ಜೀವನವನ್ನ ಪ್ರಕೃತಿ ಮಾಡಿಕೊಂಡು ಅವರ ಆತ್ಮ ಆದಷ್ಟು ಬೇಗ ಇದೇ ಕ್ಷೇತ್ರದ ಶ್ರೀಮಂತರ ಭಗವಾನ್ ಪಾದದಿಂದ ಭಾವಲಿಂಗಿ ಮುನಿಯಾಗಿ ಮೋಕ್ಷ ಪದ ಪ್ರಾಪ್ತಿ ಮಾಡ್ಕೊಳ್ಳಿ. ಸಿದ್ಧ ಭಗವಾನ್ ಸಿದ್ಧಿಶೀಲಾದ ಶಾಶ್ವತ ಸುಖ ಪ್ರಾಪ್ತಿ ಮಾಡ್ಕೊಳ್ಳಿ. ಅಂತ ಪ್ರಶಸ್ತ ಮೋಕ್ಷ ಮಾರ್ಗ ನಮ್ಮಿಂದೆಲ್ಲ ಆತ್ಮ ಪ್ರಾಪ್ತಿಯಾಗಿ ಭಾವಿಟ್ಕೊಂಡು ಭಾವಿಸಲಿದ್ದೀರಿ. ದೇವರು ಪರಮ ಪೂಜ್ಯ ಶ್ರೀಲಿಂಗ ಶ್ರೀ शपथराज शपथ योगिनी यमसलेखना पूर्वक समाधि प्राप्त करने वाले पार्श्व भूषण माता जी की